ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಗಳೂರು ಸೈಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು ಭಾಳ ಖುಷಿ ಆಗ್ತಿದೆ. ನಾವು ಹೇಗೆ ಹೋದ್ವಿ, ಹೇಗೆ ಬಂದ್ವಿ, ಅಲ್ಲಿ ಏನೇನಾಯಿತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಊಟ ಕಟ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ ಬಂದು ಚಟ್ನಿ ಪುಡಿ ಮಾಡಿಕೊಟ್ಲು. ಅವರು ಉತ್ತರ ಕರ್ನಾಟಕ ಸ್ಟೈಲು. ಅವರು ಅದನ್ನು ಹಿಂಡಿ ಅಂತ ಕರೀತಾರೆ. ಹಾಗೆ ಜೋಳದ ರೊಟ್ಟಿ ಮಾಡಿಕೊಡ್ತೀನಿ ಅಂದ್ಲು. ಓಕೆ ಅಂತ ಹೇಳ್ಬಿಟ್ಟು ಅವಳ ಕೈಲಿ ಸ್ವಲ್ಪ ಜೋಳದ ರೊಟ್ಟಿ ಮಾಡಿಕೊಂಡು ಮೊಟ್ಟೆ ಬೇಯಿಸ್ಕೊಂಡು ಪ್ಯಾಕ್ ಮಾಡಿಕೊಂಡೆ. ಅವ್ರ ಕಡೆ ಜೋಳದ ರೊಟ್ಟಿನೇ ಚೆಂದ. ನಾವು ಆ ಥರ ಮಾಡೋಕ್ಕೆ ಹೋದರೆ ಬರೋದೇ ಇಲ್ಲ ಮಾಡೋಕ್ಕೆ. ಇನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನೈಟ್ ಟ್ರೈನ್ ಹತ್ತಿದ್ವಿ. ಬೆಳಿಗ್ಗೆ ಒಂದು 5:30ಗೆಲ್ಲ ನಾವು ಮಂಗಳೂರು ರೀಚ್ ಆಗಿಬಿಟ್ವಿ. ಅಲ್ಲಿ ಹೋಗಿ ರೂಮ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮತ್ತು ಫ್ರೆಶ್ ಅಪ್ ಆಗಿ ಮತ್ತು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಅಲ್ಲಿ ಮಂಗಳೂರು ಬನ್ಸು ಸಖತ್ತಾಗಿತ್ತು. ನಾನಂತೂ ಆ ಕಡೆ ಹೋದರೆ ಫಿಶ್ಶು ಮತ್ತು ಮಂಗಳೂರು ಬನ್ಸ್ ಟ್ರೈ ಮಾಡೇ ಬರೋದು. ಹಾಗೆ ಅಲ್ಲಿ ಸ್ವಲ್ಪ ಕಾರ್ನರಲ್ಲಿ ಒಂದು ರೆಸಾರ್ಟ್ ಇತ್ತು. ಅಲ್ಲಿ ಬೀಚ್ ಕಾರ್ನರ್ ಇದೆ. ಅಲ್ಲಿ ಹೋದ್ವಿ. ಹೋದ ತಕ್ಷಣವೇ ನೋಡಿ ನವಿಲುಗಳು ಹೋಗ್ತಿದೆ. ಸಖತ್ ಹಿಂದೆ ನವಿಲುಗಳು ಹೋಗ್ತಿತ್ತು. ಮರಳು ಬೇರೆ ಗುಡ್ಡೆ ಮರಳು ಹಾಕಿದ್ರು. ಮತ್ತು ಕಪ್ಪೆ ಚಿಪ್ಪುಗಳೆಲ್ಲ ಗುಡ್ಡೆ ಹಾಕಿದ್ರು. ನಾನು ಸ್ವಲ್ಪ ಕಪ್ಪೆ ಚಿಪ್ಪು ಮನೆಗೆ ತೊಗೊಬಂದೆ. ನವಿಲುಗಳು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ದಾವೆ. ಸಖತ್ ಸೆಕೆ, ಮಳೆ ಹನಿತಿತ್ತು ಲೈಟಾಗಿ. ಆದ್ರೂ ಸಿಕ್ಕಾಪಟ್ಟೆ ಸೆಕೆ. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮತ್ತೆ ಹಾಗೆ ಆಟೋ ಮಾಡಿಕೊಂಡು ಕೊಲ್ಲೂರಿಗೆ ಹೋದ್ವಿ. ಕೊಲ್ಲೂರಿಗೆ ಹೋದ ತಕ್ಷಣ ಸಿಕ್ಕಾಪಟ್ಟೆ ರಶ್ಶಲ್ಲಿ. ಹೇಗೋ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಭಯಂಕರ ರಶ್ಶು. ಇಲ್ಲಿ ನೋಡಿ ಆಚೆನೇ ಬಲಮುರಿ ಗಣಪತಿ ದೇವಸ್ಥಾನ ಇತ್ತು. ಫಸ್ಟ್ ಅಲ್ಲಿ ಹೋಗಿ ಕೈ ಮುಕ್ಕೊಂಡ್ವಿ. ಗಣಪತಿ ಒಳಗಡೆ ಬಾಗಿಲು ಹಾಕಿದ್ರು. ನಾನು ಆಚೆಯಿಂದನೇ ಕೈ ಮುಕ್ಕೊಂಡು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡೆ. ಆಚೆಯಿಂದ ಕೊಲ್ಲೂರು ಮೂಕಾಂಬಿಕಾ ದೇವಿ ತುಂಬ ವರ್ಷ ಆಗಿತ್ತು ಹೋಗಿ. ಇವಾಗ ಕರ್ಸ್ಕೊಂಡಿದ್ದಾರೆ ಅಮ್ಮ. ನೆಕ್ಸ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಯಾರೋ VIP ಬಂದಿದ್ದರು, ಪೊಲಿಟಿಷನ್ ಯಾರೋ ಬಂದಿದ್ರಂತ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ. ಒಳಗಡೆ ಹೋದ್ವಿ. ರಶ್ಶಲ್ಲಿ ನಿಂತ್ಕೊಂಡ್ವಿ. ಒಂದು 2 ಅವರ್ಸೇ ಆಯ್ತು ಅಂದ್ಕೊಳ್ಳಿ. ಆ 2 ಅವರ್ಸ್ ಒಳಗಡೆ ನಾನು ಸುಮ್ಮನೆ ಯಾಕೆ ನಿಂತ್ಕೋಬೇಕಂತೇಳಿ ಮೊಬೈಲಲ್ಲೇ ದೇವ್ರದ್ದು ನಾಮಾವಳಿಗಳು ಬರುತ್ತಲ್ವ, ಅದು ಸ್ತೋತ್ರಗಳನ್ನೆಲ್ಲ ಹಾಕ್ಕೊಂಡು ಹೇಳ್ಕೊಂಡಂಗೆ ನನ್ನ ಪಾಡು ನಾನು ಹಂಗೆ ಕ್ಯೂ ಅಲ್ಲಿ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನು ಅಲ್ಲೇ ಒಳಗಡೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇತ್ತು. ಮತ್ತು ದೇವಸ್ಥಾನದ ಎದುರುಗಡೆನೇ ಹಸುಗಳಿತ್ತು. ಅದನ್ನು ನೋಡಿಕೊಂಡು ವೇಣುಗೋಪಾಲ ಸ್ವಾಮಿ ನೋಡ್ಕೊಂಡ್ವಿ. ಮತ್ತು ಅಷ್ಟು ರಶ್ ಇತ್ತಲ್ವ, ಹಾಗಾಗಿ ಬೇಗ ಮತ್ತು ಮಧ್ಯಾಹ್ನ ಟೈಮ್ ಬೇರೆ ಆಗಿತ್ತು, ಕ್ಲೋಸ್ ಮಾಡಬೇಕಿತ್ತು ಟೆಂಪಲ್ ಅಂತ ಸ್ವಲ್ಪ ಜನನ 100 ರೂಪೀಸ್ ಕ್ಯೂ ಅಲ್ಲಿ ಬಿಟ್ಬಿಟ್ರು. ಸ್ವಲ್ಪ ಜನನ ಫ್ರೀ ದರ್ಶನದಲ್ಲಿ ಇದ್ದರು. ನಾನು 100 ರೂಪೀಸ್ ಕ್ಯೂ ಅಲ್ಲಿ ಹೋಗಿ ಸೇರ್ಕೊಬಿಟ್ಟೆ ನಾನೇ ಲಾಸ್ಟು. ನಾನು ₹1 ದುಡ್ಡು ಕೊಟ್ಟಿಲ್ಲ, ಕ್ಯೂ ಅಲ್ಲೂ ನಿಂತಿಲ್ಲ, ಏನಿಲ್ಲ. ಹೋದ ತಕ್ಷಣವೇ ಆ ಅಮ್ಮ ಫುಲ್ ಮುಂದೆನೇ ಕರ್ಸ್ಕೊಂಡು ಒಳ್ಳೆ ದರ್ಶನ ಕೊಟ್ಟರು. ನಂಗೆ ಸಖತ್ ಖುಷಿಯಾಯಿತು. ಅಲ್ಲಿಂದ ಮತ್ತೆ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ, ಆನೆಗುಡ್ಡ ಅಂತ, ಅಲ್ಲಿ ಬಂದ್ವಿ. ಅಲ್ಲಿ ನೋಡಿ ಅಲ್ಲೇನು ರಶ್ ಇರಲಿಲ್ಲ. ತುಂಬ ಸಖತ್ತಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಜನನೇ ಇರಲಿಲ್ಲ, ಖಾಲಿ ಇತ್ತು. ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ, ಹಾಗಾಗಿ ನಾನು ಸುಮ್ಮನೆ ಹಂಗೆ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಮಹತ್ತೋಬರ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಪ್ಪ ಅದಂತೂ ತುಂಬ ಹಳೆ ಕಾಲದ ದೇವಸ್ಥಾನ. ನನ್ನ ದೇವಸ್ಥಾನಗಳು ಹೋದ್ರೆ ಆಚೆ ಬರೋಕ್ಕೆ ಇಷ್ಟ ಆಗೋದಿಲ್ಲ. ಒಳ್ಳೆ ಶಿವನ ದರ್ಶನ ಆಯಿತು. ಒಬ್ಬರು ಇರಲಿಲ್ಲ ಅಲ್ಲಿ, ಯಾರೋ ಒಬ್ಬರು ಇಬ್ಬರು ಇದ್ದರು. ಸಖತ್ತಾಗಿ ಒಳ್ಳೆ ದರ್ಶನ ಆಯಿತು. ನನಗಂತೂ ಸಖತ್ ಖುಷಿ ಆಯಿತು. ನೋಡಿ ಆಚೆಯಿಂದ ಈ ಥರ ಇದೆ ದೇವಸ್ಥಾನ, ತುಂಬ ಹಳೆಯದು. ಒಳಗಡೆ ಎಂಟರ್ ಆದ ತಕ್ಷಣ ಈ ಥರ ಇರುತ್ತೆ. ಹೋದ್ವಿ ನೋಡಿ. ಇಷ್ಟೇ, ಇಲ್ಲಿ ಕೂತಿರೋ ಈ 3-4 ಜನನೇ ಅಲ್ಲಿ ಇದ್ದಿದ್ದು. ಒಳಗೆ ಹೋಗಿ ಒಂದು ರೌಂಡ್ ದರ್ಶನ ಹಾಕ್ಕೊಂಬಂದೆ. ಬಾವಿ ಇತ್ತು ಅಲ್ಲಿ. ನಂಗೆ ವೀಡಿಯೋ ಮಾಡೋಣ ಅನಿಸ್ತಿತ್ತು, ಅವರೇನಾದರೂ ಬೈತಾರೇನಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಬಾವಿ ತುಂಬ ನೀರು. ಆ ನೀರನ್ನೇ ತೊಗೊಂಡು ಶಿವನಿಗೆ ಮತ್ತು ನಂದಿಗೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರು. ಮೇಲಿತ್ತು ನಂದಿ. ನಾನು ಮೆಟ್ಲತ್ತು ಹೋಗ್ಲಾ ಅಂತ ಕೇಳಿದೆ. ಹೋಗ್ಬೋದು ಹೋಗಮ್ಮ ಅಂದರು. ಮೇಲೆ ಹೋಗಿ ನಂದಿಗೆ ನಮಸ್ಕಾರ ಮಾಡಿಕೊಂಡು ನೋಡಿ ಒಂದು ರೌಂಡು ಶಿವನಿಗೆ ಒಂದು ರೌಂಡ್ ದರ್ಶನ ಮಾಡಿಕೊಂಡು ಸುತ್ತಕೊಂಡು ಒಳಗೋಗಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ದೇವ್ರನ್ನ ಕೇಳ್ಕೊಂಡು ಬಂದೆ. ಸಖತ್ ಖುಷಿ ಆಯ್ತು ನನಗಂತೂ. ಒಳ್ಳೆ ದರ್ಶನಗಳಾಯಿತು ಎಲ್ಲ ಕಡೆ. ಕೊಲ್ಲೂರಮ್ಮ ಅಂತೂ ನನ್ನ ತುಂಬ ಮುಂದೆಯಿಂದನೇ ಹತ್ತಿರದಿಂದನೇ ನೋಡೋ ಹಂಗೆ ದರ್ಶನ ಕೊಟ್ಟರು. ಸಖತ್ ಖುಷಿ ಆಯಿತು.
ನೆಕ್ಸ್ಟ್ ಅಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ಕೋಡಿ ಬೀಚಿಗೆ ಬಂದ್ವಿ. ಕೋಡಿ ಬೀಚಲ್ಲೂ ಅಷ್ಟೇ ಏನು ಜನ ಇರಲಿಲ್ಲ, ಬರೋಂಗಿಲ್ವಂತೆ, ಬೀಚ್ಗಳಿಗೆ ಬರೋಂಗಿಲ್ಲ ಅಂತ ಏನೋ ಹೇಳಿದ್ದಾರೆ ಅಂತ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಅಲ್ಲಿ. ಇದು ವಾಕಿಂಗ್ ಪ್ಲೇಸ್, ವಾಕ್ ಮಾಡ್ಕೊಂಡು ನೋಡ್ಬೋದು ಅಂತ ಇಲ್ಲಿಗೆ ಬಂದ್ವಿ. ಜನನೇ ಇರಲಿಲ್ಲ ನೋಡಿ, ಎಲ್ಲೋ ಸ್ವಲ್ಪ ಜನ ಈ ಕಡೆ ಮುಂದೆ ಇದ್ದರು. ಸೊ ನಾವು ಹಂಗೆ ವಾಕ್ ಮಾಡ್ಕೊಂಡು ಮುಂದೆ ಹೋದ್ವಿ. ನನಗಂತೂ ಸಖತ್ ಖುಷಿ ಆಯಿತು, ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತಿತ್ತು ಬೀಚ್ ಹತ್ರ ಹೋದ ತಕ್ಷಣವೇ. 1-2 ಬೋಟ್ ಹೋಗ್ತಿತ್ತು, ಯಾರು ಅದರಲ್ಲೂ ಜನ ಹೋಗ್ತಿರ್ಲಿಲ್ಲ. ನಾವು ಹೋಗಲಿಲ್ಲ, ಬೇಡ ಅನ್ನಿಸ್ಬಿಡ್ತು. ಮೊದಲೇ ಜನ ಎಲ್ಲ ಅಲ್ಲಿ ಹೇಳ್ತಿದ್ರು ಹೋಗ್ಬಾರ್ದು ಅಂತ, ಆದರೂ ನಾವು ಬಂದಿದ್ವಿ. ಹಾಗೆ ಯಾವುದೋ ಒಂದು ಪಕ್ಷಿ ಕೂತಿತ್ತು, ಯಾವ ಪಕ್ಷಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಏಟಾಗಿತ್ತು ಅನಿಸುತ್ತೆ, ಸುಮಾರು ಹೊತ್ತು ಹೋಗಲೇ ಇಲ್ಲ, ಅದು ಅಲ್ಲೇ ಕೂತಿತ್ತು. ಯಾರೋ ಪಾಪ ಏನೋ ಫಸ್ಟ್ ಏಡ್ ಮಾಡಿದ್ರು. ಆ ನೀರು ಸೌಂಡು ನೋಡಿ, ನೀರೆಲ್ಲ ಹೆಂಗೆ ಎರ್ಚಿ ಹೊಡಿತಾಯಿತ್ತು, ಸೌಂಡು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಚಿಕನ್ ಗೀ ರೋಸ್ಟು, ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಮಂಗಳೂರು ಕಡೆ. ಹೋದರೆ ಟ್ರೈ ಮಾಡಿ. ಅಲ್ಲೂ ನೋಡಿ ಯಾರೂ ಜನನೇ ಇರಲಿಲ್ಲ. ನಾವು ಅಲ್ಲೇ ಸ್ವಲ್ಪ ಹೊತ್ತು, ಸುಮಾರು ಹೊತ್ತು ನಿಂತ್ಕೊಂಡ್ವಿ. ಕೆಲವ್ರು ಮಾತ್ರ ಜನ ಇದ್ದರು. ಅವರು ಕೆಲವ್ರು ಯಾರಂದರೆ ಮೀನು ಹಿಡಿತಿದ್ರು. ಎಷ್ಟು ಮೀನು, ಎಷ್ಟೊಂದು ಜನ, ಒಂದು 5-6 ಜನ ಮೀನು ಹಿಡಿತಿದ್ರಪ್ಪ ಅಲ್ಲಿ. ಮತ್ತು ಆ ಮೀನುಗಳೆಲ್ಲ ಒಂದೊಂದು ಥರ ಒಂದೊಂದು ನಾವು ನೋಡೇ ಇರಲಿಲ್ಲ. ನಾನಂತೂ, ನನ್ನ ಮಗಂಗೆ ತುಂಬಾ ಇಷ್ಟ ಮೀನಂದರೆ. ಅಲ್ಲಿ ಹೋದರೆ ನಾವು ಒಂದು ಸಲನಾದರೂ ಮೀನು ಊಟ ಮಾಡ್ತೀವಿ. ಮೀನು ಊಟ ಮಾಡಿಕೊಂಡು ಮತ್ತು ಮಂಗಳೂರು ಬನ್ಸು ಟೇಸ್ಟ್ ಮಾಡ್ತೀವಿ. ಮತ್ತು ನಾನ್ ವೆಜ್ ಐಟಮ್ ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಮಾಡ್ತೀವಿ. ಇನ್ನೂ ಎಷ್ಟೊಂದು ಯಾವ್ಯಾವೋ ಮೀನು ಹಿಡಿದ್ರು, ನನಗಂತೂ ಅದು ಹೆಸರುಗಳು ಗೊತ್ತಿಲ್ಲ. ನಾನು ಸುಮ್ಮನೆ ಜಸ್ಟ್ ಹಂಗೆ ವೀಡಿಯೋ ಮಾಡಿಕೊಂಡು ಹಂಗೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅಲ್ಲೇ ಎಂಜಾಯ್ ಮಾಡಿಕೊಂಡು ರೂಮ್ ಕಡೆ ಹೋದ್ವಿ. ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಿಕೊಂಡು ಮತ್ತು ಅಲ್ಲಿ ಹೋಗಿ ನಾನ್ ವೆಜ್ ಊಟನೇ ಮಾಡಿಕೊಂಡು ಮತ್ತು ನಾವು ಟ್ರೈನ್ ಹತ್ಕೊಂಡು ಶುಕ್ರವಾರ ರಾತ್ರಿ ನಾವು ಹೋದ್ವಿ. ಭಾನುವಾರ ರಾತ್ರಿ ಮತ್ತೆ ಟ್ರೈನ್ ಹತ್ತಿ ಸೋಮವಾರ ಬೆಳಗ್ಗೆ ಊರ ಕಡೆ ಬಂದ್ವಿ. ಇದಾಗಿತ್ತು ನಮ್ಮ ಮಂಗಳೂರು ಟ್ರಿಪ್ಪು. ಸಖತ್ತಾಗಿತ್ತು. ನನಗೆ ಏನಕ್ಕೆ ಇಷ್ಟು ಬೇಗ ಹೋಗ್ಬೇಕಾ, ಇನ್ನೂ 1-2 ದಿನ ಇರಬೇಕಲ್ಲ ಅನ್ನಿಸ್ತಿತ್ತು.